ನಮಸ್ಕಾರ ಸ್ನೇಹಿತರೆ, ನಾನು ಗಿರಿಧರ್ BH. ವೆಲ್ಕಮ್ ಟು ಎಕನಾಮಿಕ್ಸ್ ಪಾಠಶಾಲಾ. ನಾವು ಹಿಂದಿನ ತರಗತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಥಶಾಸ್ತ್ರ, ಅದರಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಹಾಗೂ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ನೋಡಿದ್ದೇವೆ. ಹಾಗಾದರೆ ಇಂದು ನೋಡ್ತಕ್ಕಂತಹ ವಿಷಯ ಯಾವುದಂದರೆ ಭಾರತದಲ್ಲಿ ಬ್ಯಾಂಕ್ಗಳ ವಿಲೀನ. ಬ್ಯಾಂಕ್ಗಳ ವಿಲೀನ ಅಂತಂದರೆ ಇಲ್ಲಿ ಸುಮಾರು ಭಾರತ ದೇಶದಲ್ಲಿ 20 ರಾಷ್ಟ್ರೀಕೃತ ಬ್ಯಾಂಕ್ಗಳಿದ್ದು ಆ ಬ್ಯಾಂಕ್ಗಳು ಏನಾಗ್ತವೆ, ಇಲ್ಲಿ ವಿಲೀನ ಆಗ್ತವೆ. ಯಾವ ರೀತಿ ಯಾವ ಬ್ಯಾಂಕು ಯಾವ ಬ್ಯಾಂಕಿನಲ್ಲಿ ವಿಲೀನ ಆಗ್ತಾ ಇದೆ ಎನ್ನುವುದನ್ನು ಕುರಿತು ನೋಡೋಣ. ಹಾಗಾದರೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಭಾರತದಲ್ಲಿ ಬ್ಯಾಂಕ್ಗಳ ವಿಲೀನ ಅಂತ ಕರಿತೇವೆ. ಯಾವಾಗ ಆರಂಭವಾಯಿತು ಭಾರತದಲ್ಲಿ ಬ್ಯಾಂಕ್ಗಳ ವಿಲೀನ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, 1991ರಲ್ಲಿ ಹೊಸ ಆರ್ಥಿಕ ಸುಧಾರಣೆಗಳು LPG ಅಂತ ಬರ್ತದೆ. ಅಂದರೆ ಇಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ಕರಿತೇವೆ. ಅದರ ನಂತರ ಅಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ ಬ್ಯಾಂಕಿಗೆ ಸಂಬಂಧಪಟ್ಟಂತೆ. ಅದು ಯಾವ ಸಮಿತಿ ಅಂತಂದರೆ ನರಸಿಂಹನ್ ಸಮಿತಿ ಅಂತ ಕರಿತೇವೆ. ಈ ನರಸಿಂಹನ್ ಸಮಿತಿಯು ಬ್ಯಾಂಕ್ಗಳನ್ನು 3 ಸ್ತರಗಳಲ್ಲಿ ಪುನರ್ರಚಿಸುವಂತೆ ಶಿಫಾರಸು ಮಾಡುತ್ತದೆ. ಈ ನರಸಿಂಹನ್ ಸಮಿತಿ ಏನು ಮಾಡ್ತಾರೆ, ಇಲ್ಲಿ ಬ್ಯಾಂಕು 3 ಸ್ತರದಲ್ಲಿ ಇರಬೇಕು, ಅವುಗಳನ್ನು ಪುನರ್ರಚನೆ ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ. ಇದರಲ್ಲಿ ನೆನಪಿಡಬೇಕಾಗಿದ್ದಿಷ್ಟೇ, ನರಸಿಂಹನ್ ಸಮಿತಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಿದ್ದೆ. ಯಾವಾಗ ಬ್ಯಾಂಕ್ಗಳ ವಿಲೀನ ಪ್ರಕ್ರಿಯೆ ಆರಂಭವಾಯಿತು, ಇಲ್ಲಿ 1991ರಲ್ಲಿ. ಅದೇ ರೀತಿ ನೋಡೋಣ, ಇಲ್ಲಿ 2014ರಲ್ಲಿ JP ನಾಯಕ್ ಸಮಿತಿಯು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಖಾಸಗೀಕರಣ ಅಥವಾ ವಿಲೀನೀಕರಣಗೊಳಿಸುವಂತೆ ಶಿಫಾರಸು ಮಾಡಿತು. ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ 2014ರಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಅದು ಯಾವ ಸಮಿತಿ? JP ನಾಯಕ್ ಸಮಿತಿ. JP ನಾಯಕ್ ಸಮಿತಿ ಯಾವಾಗ ನೇಮಕ ಮಾಡಿದ್ರೆ, ಇಲ್ಲಿ 2014ರಲ್ಲಿ. ಈ ಸಮಿತಿ ಏನು ಶಿಫಾರಸು ಮಾಡ್ತಂದ್ರೆ, ಇಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ಅಂದರೆ ಗೌರ್ಮೆಂಟ್ ಬ್ಯಾಂಕ್ಗಳನ್ನು ಪ್ರೈವೇಟ್ ಮಾಡಿ ಹಾಕಬೇಕು, ಖಾಸಗೀಕರಣ ಮಾಡಬೇಕು ಅಥವಾ ವಿಲೀನಗೊಳಿಸಬೇಕು. ಅಂದರೆ ಬ್ಯಾಂಕ್ಗಳನ್ನು ಒಂದು ಮಾಡಬೇಕು, ವಿಲೀನಗೊಳಿಸಬೇಕು ಅಂತ ಶಿಫಾರಸು ಮಾಡ್ತಾರೆ. ಹಾಗಾದರೆ ಯಾವ ಬ್ಯಾಂಕು ಎಲ್ಲಿ ವಿಲೀನಗೊಳಿಸ್ತಾರೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಭಾರತದಲ್ಲಿ ಬ್ಯಾಂಕ್ಗಳ ವಿಲೀನದಲ್ಲಿ 3 ಹಂತಗಳು ಬರ್ತವೆ. ಇಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಅಂತ ಕರಿತೇವೆ. ಇಲ್ಲಿ ಮೊದಲನೇ ಹಂತವನ್ನು ನೋಡೋಣ. SBI ನೊಂದಿಗೆ ಒಟ್ಟು 6 ಬ್ಯಾಂಕ್ಗಳನ್ನು ಏಪ್ರಿಲ್ 1, 2017ರಂದು ವಿಲೀನಗೊಳಿಸಲಾಯಿತು. ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ. ಆ ತರಗತಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡಬಹುದು. SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಂದಿಗೆ ಏನು ಮಾಡ್ತಾರೆ ಅಂದ್ರೆ, ಇಲ್ಲಿ ಅದರ ಸಹವರ್ತಿ ಬ್ಯಾಂಕ್ಗಳಂತಿದ್ದು ಯಾವಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೂರ್, ಈ ರೀತಿ ಇರತಕ್ಕಂತಹ ಬ್ಯಾಂಕ್ಗಳನ್ನು ಒಂದು ಮಾಡಿದವರು. ಇದು ಹಂತ 1. ನೋಡಿ, ಯಾವಾಗ ಮೊದಲ ಹಂತದಲ್ಲಿ ಬ್ಯಾಂಕ್ಗಳ ವಿಲೀನೀಕರಣ ಆಯಿತು? 2017ರಲ್ಲಿ. ಯಾವ ಬ್ಯಾಂಕು? ಸ್ಟೇಟ್ ಬ್ಯಾಂಕ್ನೊಂದಿಗೆ ಅದರ ಒಟ್ಟು 6 ಸಹವರ್ತಿ ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಯಿತು. ಇಲ್ಲಿ ನೋಡೋಣ. ಹಾಗಾದರೆ ಎರಡನೇ ಹಂತ, ಸ್ಟೆಪ್ 2 ಅಂತ ಕರಿತೇವೆ. ಎರಡನೇ ಹಂತದಲ್ಲಿ ಏಪ್ರಿಲ್ 1, 2019ರಂದು ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ಗಳನ್ನು ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ವಿಲೀನಗೊಳಿಸಲಾಯಿತು. ನೋಡಿಲ್ಲಿ, ಇದಕ್ಕಿಂತ ಮುಂಚೆ 2019ಕ್ಕಿಂತ ಮುಂಚೆ ಏನಾಗಿತ್ತು, ಇಲ್ಲಿ ವಿಜಯ ಬ್ಯಾಂಕ್ ಅಂತ ಬೇರೆ ಇತ್ತು, ದೇನಾ ಬ್ಯಾಂಕ್ ಅಂತ ಬೇರೆ ಇತ್ತು, ಬ್ಯಾಂಕ್ ಆಫ್ ಬರೋಡಾ. ಒಟ್ಟಾರೆಯಾಗಿ 3 ಬ್ಯಾಂಕ್ಗಳು ಬೇರೆ ಬೇರೆ ಬ್ಯಾಂಕ್ಗಳಿದ್ದು. ಈ 3 ಬ್ಯಾಂಕ್ಗಳನ್ನು ಏನು ಮಾಡ್ತಾರೆ ಅಂದರೆ, ಇಲ್ಲಿ ವಿಜಯ ಮತ್ತು ದೇನಾ ಬ್ಯಾಂಕ್ಗಳನ್ನು ಒಂದುಗೂಡಿಸಿ ಬರೋಡಾ ಬ್ಯಾಂಕ್ದೊಂದಿಗೆ ವಿಲೀನಗೊಳಿಸ್ತಾರೆ. ಅಂದರೆ ಇವಾಗ ಪ್ರಸ್ತುತ ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್ ಅಂತಕ್ಕಂಥ ಬ್ಯಾಂಕ್ಗಳು ಇಲ್ಲ, ಅವುಗಳು ಬರೋಡಾ ಬ್ಯಾಂಕ್ದೊಂದಿಗೆ ವಿಲೀನವಾಗಿವೆ. ಅಂದರೆ ಇರ್ತಕ್ಕಂಥ ಬ್ಯಾಂಕ್ ಯಾವುದು ಇವಾಗ? ಬರೋಡಾ ಬ್ಯಾಂಕ್. ಎರಡನೇ ಹಂತ ಯಾವಾಗಾಯಿತು? 2019 ಏಪ್ರಿಲ್ 1ರಂದು. ಯಾವ ಬ್ಯಾಂಕ್ಗಳು? ವಿಜಯ ಬ್ಯಾಂಕ್ ಮತ್ತು ದೇನಾ ಬ್ಯಾಂಕ್. ಯಾವ ಬ್ಯಾಂಕಿನೊಂದಿಗೆ ವಿಲೀನ ಆಯಿತು? ಬರೋಡಾ ಬ್ಯಾಂಕಿನೊಂದಿಗೆ ವಿಲೀನ ಆಯಿತು. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು, ಮೂರನೇ ಹಂತ. ಈ ಮೂರನೇ ಹಂತದಲ್ಲಿ ಏನಾಗ್ತದೆ, ಇಲ್ಲಿ ಏಪ್ರಿಲ್ 1, 2020, ಏಪ್ರಿಲ್ 1, 2020ರಂದು ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವರಾಗಿರ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು
10 ಸಾರ್ವಜನಿಕ ವಲಯದ ಬ್ಯಾಂಕ್ಗಳನ್ನು ವಿಲೀನೀಕರಣವನ್ನು ಘೋಷಿಸಿದರು. ನೋಡ್ರಿ ಇಲ್ಲಿ 2020ರಲ್ಲಿ ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾರೆ, ಇಲ್ಲಿ 10 ಗೌರ್ಮೆಂಟ್ ಬ್ಯಾಂಕ್ಗಳನ್ನು ಮರ್ಜ್ ಮಾಡ್ತಾರೆ, ಅಂದ್ರೆ ಒಂದು ಹಾಕ್ತಾರೆ. ಆ ಬ್ಯಾಂಕ್ಗಳು ಯಾವುವು ಅಂತಕ್ಕಂಥ ನೋಡ್ತಾ ಹೋಗೋಣ. ಹಾಗಾದ್ರೆ ಮೊದಲನೇದಾಗಿ ಇಲ್ಲಿ ನೋಡ್ತಾ ಇರಬಹುದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತೀವಿ. ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನೊಂದಿಗೆ ಯಾವ ಬ್ಯಾಂಕ್ಗಳನ್ನು ವಿಲೀನಗೊಳಿಸಲಾಯಿತು ಅದನ್ನು ನೋಡ್ತಾ ಇರಬಹುದು. ಇಲ್ಲಿ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಈ ಎರಡೂ ಬ್ಯಾಂಕ್ಗಳನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನೊಂದಿಗೆ ವಿಲೀನಗೊಳಿಸಲಾಯಿತು. ಅಂದರೆ ಪ್ರಸ್ತುತ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾನೂ ಇಲ್ಲ, ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ನೂ ಇಲ್ಲ. ಇವುಗಳ ಹೆಸರು ಬದಲಾಗಿ ವಿಲೀನೀಕರಣದಿಂದ ಏನಾಗಿದೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತೀವಿ. ಅದೇ ರೀತಿ ಕೆನರಾ ಬ್ಯಾಂಕ್, ಅಂದರೆ ಕೆನರಾ ಬ್ಯಾಂಕ್ ಅಂತಕ್ಕಂಥದ್ದು ಏನಾಗಿದೆ, ಯಾವ ಬ್ಯಾಂಕ್ ಮರ್ಜ್ ಆಗಿದೆ ಅದರಲ್ಲಿ ಅಂತಂದರೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಕರಿತೇವೆ. ಅಂದರೆ ಪ್ರಸ್ತುತ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ, ಸಿಂಡಿಕೇಟ್ ಬ್ಯಾಂಕ್ ಸಹ ಹೋಗಿ ಏನಾಗಿದೆ ಇಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಮರ್ಜ್ ಆಗಿದೆ. ಅದೇ ರೀತಿ ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಯೂನಿಯನ್ ಬ್ಯಾಂಕ್ ಅಂತ ಕರಿತೀವಿ. ಯೂನಿಯನ್ ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕ್ಗಳು ವಿಲೀನ ಆಗಿವೆ ಅಂತಂದರೆ ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಕರಿತೇವೆ. ಅಂದರೆ ಪ್ರಸ್ತುತ ಸದ್ಯದಲ್ಲಿ ಆಂಧ್ರ ಬ್ಯಾಂಕ್ನೂ ಇಲ್ಲ, ಕಾರ್ಪೊರೇಷನ್ ಬ್ಯಾಂಕ್ನೂ ಇಲ್ಲ. ಈ ಎರಡೂ ಬ್ಯಾಂಕ್ಗಳ ಹೆಸರು ಏನಾಗಿ ಬದಲಾವಣೆ ಆಗಿದೆ, ಇಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೇವೆ. ಅಂದರೆ ಯೂನಿಯನ್ ಬ್ಯಾಂಕ್ನಲ್ಲಿ ವಿಲೀನಗೊಂಡಿವೆ, ಮರ್ಜ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಬ್ಯಾಂಕ್ ಇದೆ, ಇಂಡಿಯನ್ ಬ್ಯಾಂಕ್ ಅಂತ ಕರಿತೇವೆ. ಇಂಡಿಯನ್ ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕ್ ವಿಲೀನ ಆಗಿದೆ ಅಂತಂದರೆ ಅಲಹಾಬಾದ್ ಬ್ಯಾಂಕ್ ಅಂತ ಕರಿತೇವೆ. ಇವಾಗ ಪ್ರಸ್ತುತ ಅಲಹಾಬಾದ್ ಬ್ಯಾಂಕ್ ಇಲ್ಲ, ಅಲಹಾಬಾದ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ನಲ್ಲಿ ವಿಲೀನ ಆಗಿ ಹೋಗಿದೆ. ಅದೇ ರೀತಿ ನಾವಿಲ್ಲಿ ಸ್ಕ್ರೀನ್ನ ಕೆಳಗಡೆ ನೋಡ್ತಾ ಇರಬಹುದು, ಪ್ರಸ್ತುತ ಭಾರತದಲ್ಲಿ ಎಷ್ಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿವೆ ಅಂತ. ಅಂದರೆ ಮೊದಲು ಎಷ್ಟಿದ್ವು, ಇಲ್ಲಿ 20 ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿದ್ವು. ಆದರೆ ಪ್ರಸ್ತುತ 2021ರ ದತ್ತಾಂಶಗಳ ಪ್ರಕಾರ ಪ್ರಸ್ತುತ ಇರತಕ್ಕಂಥದ್ದು 12 ಸಾರ್ವಜನಿಕ ವಲಯದ ಬ್ಯಾಂಕ್ಗಳು. ಅಂದರೆ ಗೌರ್ಮೆಂಟ್ ಬ್ಯಾಂಕ್ಗಳೆಷ್ಟಿವೆ, ಪ್ರೆಸೆಂಟ್ ಆಗಿ 12 ಬ್ಯಾಂಕ್ಗಳು ಇವೆ. ಹಾಗಾದರೆ ಆ 12 ಬ್ಯಾಂಕ್ಗಳು ಯಾವುವು ಅಂತ ನೋಡೋಣ. ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಏಪ್ರಿಲ್ 1, 2021ರ ದತ್ತಾಂಶದ ಪ್ರಕಾರ ಎಷ್ಟು ಬ್ಯಾಂಕ್ಗಳಿವೆ, ಯಾವ ಬ್ಯಾಂಕು ಮತ್ತು ಯಾವಾಗ ಸ್ಥಾಪನೆ ಆದವು ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ನೋಡ್ತಾ ಇರಬಹುದು ಬ್ಯಾಂಕ್ ಆಫ್ ಬರೋಡಾ 1908ರಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿ ಬ್ಯಾಂಕ್ ಆಫ್ ಇಂಡಿಯಾ 1906ರಲ್ಲಿ ಸ್ಥಾಪನೆಯಾಗಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ 1935. ಭಾರತದ ಕೇಂದ್ರ ಬ್ಯಾಂಕ್ 1911ರಲ್ಲಿ ಸ್ಥಾಪನೆಯಾಗಿದೆ. ಇಂಡಿಯನ್ ಬ್ಯಾಂಕ್, ಇದು ಅಲಹಾಬಾದ್ ಬ್ಯಾಂಕ್ ಮರ್ಜ್ ಆಗಿರ್ತಕ್ಕಂಥದ್ದು ನೋಡಿದ್ವಿ ಇವಾಗ, ಇದು 1907ರಲ್ಲಿ ಸ್ಥಾಪನೆಯಾಗಿದೆ. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 1907ರಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿ ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ ಅಂತ ಕರಿತೀವಿ, 1908ರಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 1894ರಲ್ಲಿ ಸ್ಥಾಪನೆಯಾಗಿದೆ. ಅದೇ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI 1955ರಲ್ಲಿ. ಅದೇ ರೀತಿ ಯುಕೋ ಬ್ಯಾಂಕ್ ಅಂತ ಕರಿತೀವಿ 1943ರಲ್ಲಿ. ಅದೇ ರೀತಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ 1919ರಲ್ಲಿ. ಯೂನಿಯನ್ ಬ್ಯಾಂಕ್ನಲ್ಲಿ ಯಾವ ಯಾವ ಬ್ಯಾಂಕ್ಗಳು ಮರ್ಜ್ ಆಗಿವೆ ಅಂತ ನೋಡಿದ್ವಿ ಇವಾಗ, ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಕರಿತೀವಿ. ಇದೇನು ಅಷ್ಟೇನು ಮುಖ್ಯ ಅಲ್ಲ, ಆದರೂ ಸಹ ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಈ ಬ್ಯಾಂಕ್ಗಳನ್ನು ಯಾಕೆ ವಿಲೀನೀಕರಣಗೊಳಿಸಿದ್ರು, ಯಾಕೆ ಮರ್ಜ್ ಮಾಡಿದ್ರು ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಬ್ಯಾಂಕ್ಗಳ ವಿಲೀನದಿಂದ ಆಗ್ತಕ್ಕಂತಹ ಲಾಭಗಳು ಏನಂತ ನೋಡೋಣ. ಮೊದಲನೇದಾಗಿ ನೋಡ್ತಾ ಇರಬಹುದು ದಕ್ಷತೆ ಮತ್ತು ಲಾಭವನ್ನು ಹೆಚ್ಚಿಸಬಹುದು. ನೋಡಿಲ್ಲಿ ಸುಮಾರು 20-30 ಸರ್ಕಾರಿ ಬ್ಯಾಂಕ್ಗಳಿರುವುದರಿಂದ ಕಡಿಮೆ ದಕ್ಷತೆ, ಕಡಿಮೆ ಲಾಭ ಆಗ್ತದೆ. ಯಾಕಂದ್ರೆ ಇಲ್ಲಿ ಹೆಚ್ಚು ಸಾರ್ವಜನಿಕ ಬ್ಯಾಂಕ್ ಇರುವುದರಿಂದ ಸರ್ಕಾರ ಹೆಚ್ಚು ಹಣ ಖರ್ಚಾಗೋದ್ರಿಂದ ದಕ್ಷತೆನೂ ಕಡಿಮೆ, ಲಾಭನೂ ಕಡಿಮೆ ಆಗುತ್ತದೆ. ಅದಕ್ಕೋಸ್ಕರ ಬ್ಯಾಂಕ್ಗಳನ್ನು ಒಂದುಗೂಡಿಸಿ ವಿಲೀನ ಮಾಡುವುದರಿಂದ ಏನಾಗ್ತದೆ, ಇಲ್ಲಿ ಬ್ಯಾಂಕಿನಲ್ಲಿ ದಕ್ಷತೆ ಹೆಚ್ಚಾಗೋದಲ್ಲದೆ ಬ್ಯಾಂಕ್ಗಳು ದೊಡ್ಡ ಗಾತ್ರದಲ್ಲಿ ಬೆಳೆಯೋದಲ್ಲದೆ ಹೆಚ್ಚು ಲಾಭವನ್ನು ಗಳಿಸುತ್ತವೆ. ಅದೇ ರೀತಿ ಎರಡನೇದಾಗಿ ನೋಡೋಣ, ಬೃಹತ್ ಗಾತ್ರದ ಬ್ಯಾಂಕ್ಗಳಾಗಿ ರೂಪುಗೊಳ್ಳುತ್ತವೆ. ಅಂದರೆ ಪ್ರಾದೇಶಿಕವಾಗಿರ್ತಕ್ಕಂತಹ ಲೋಕಲ್ ಭಾರತದಲ್ಲಿ ಇರ್ತಕ್ಕಂತಹ ಬ್ಯಾಂಕ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೃಹತ್ ಗಾತ್ರದಲ್ಲಿ ಬೆಳವಣಿಗೆಯನ್ನು ಹೊಂದುವ ಬ್ಯಾಂಕ್ಗಳಾಗುತ್ತವೆ.
ಅದೇ ರೀತಿ ಮೂರನೇ ನೋಡ್ತಾ ಇರಬಹುದು, ಬ್ಯಾಂಕುಗಳು ತಮ್ಮ ವ್ಯಾಪ್ತಿಯನ್ನು ವಿಸ್ತರಿಸಬಹುದು. ಅಂದರೆ ಬ್ಯಾಂಕ್ ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಹೊಂದಬಹುದು. ಅದೇ ಕೊನೆಯದಾಗಿ ನೋಡಬಹುದು, ಇಲ್ಲಿ ಬ್ಯಾಸೆಲ್ ಮಾನದಂಡಗಳನ್ನು ಸುಲಭವಾಗಿ ಅನುಷ್ಠಾನಗೊಳಿಸಬಹುದು. ಇದು ಬ್ಯಾಸೆಲ್ ಅಂತಕ್ಕಂಥದ್ದು ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಾನದಂಡವಾಗಿದೆ. ಇದು ಸಹ ಕೆಲವೊಂದ್ಸಲ ಪ್ರಶ್ನೆ ಕೇಳಬಹುದು. ಬ್ಯಾಸೆಲ್ ಅಂತಂದ್ರೆ ಏನು? ಅಂತಾರಾಷ್ಟ್ರೀಯವಾಗಿ ಬ್ಯಾಂಕ್ಗಳನ್ನು ಅಳಿತಕ್ಕಂತಹ ಅಥವಾ ಮಾನದಂಡ ಮಾಡ್ತಕ್ಕಂತಹ ಒಂದು ವಿಧಾನವಾಗಿದೆ. ಅಂದರೆ ಬ್ಯಾಸೆಲ್ ಮಾನದಂಡಗಳನ್ನು ಸುಲಭವಾಗಿ ಅನುಷ್ಠಾನಗೊಳಿಸಬಹುದು. ಯಾವ ರೀತಿ? ಬೃಹತ್ ಗಾತ್ರದ ಬ್ಯಾಂಕ್ಗಳು ಭಾರತದಲ್ಲಿ ದೇಶದಲ್ಲಿ ಸ್ಥಾಪನೆ ಆಗೋದರಿಂದ. ಈ ತರಗತಿ ನಿಮಗೆ ಅರ್ಥ ಆಗಿರ್ಬೋದು ಅಂದ್ಕೊಳ್ತೀನಿ. ಅರ್ಥಶಾಸ್ತ್ರದಲ್ಲಿ ಇನ್ನೂ ಬೇರೆ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ವಿಡಿಯೋ ಬೇಕಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಅದನ್ನು ಕುರಿತು ಸಹ ತರಗತಿ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ.